ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ತೇಜಸ್ವಿನಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಹುರುಳಿಕಾಳು ಕಟ್ಸಾರು ಅಂದರೆ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹುರುಳಿಕಾಳು ತಗೊಂಡಿದ್ದೀನಿ, ಅದನ್ನ ಕ್ಲೀನಾಗಿ ತೊಳೆದು 2-3 ಸಾರಿ ತೊಳೆದು ಕುಕ್ಕರ್ಗೆ ಹಾಕಿಟ್ಕೊಂಡು ಬೇಯಿಸ್ಕೋಬೇಕು. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ತಪ್ಪಿದ್ದರೆ ಹೇಳಿ, ನಾನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನಾನು ಹೊಸದಾಗಿ ಚಾನಲ್ನ ಇಟ್ಕೊಂಡಿದ್ದೀನಿ, ಅಷ್ಟು ಪ್ರೊಫೆಷನ್ ಏನು ಅಲ್ಲ. ನಾನು ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ, ನಾನು ಸರಿ ಮಾಡ್ಕೊತೀನಿ. ಎಲ್ಲ ನೀಟಾಗಿ ತೊಳೆದಿಟ್ಕೊಂಡು ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೀನಿ. ನಮಗೆ ಎಷ್ಟು ಸಾರು ಬೇಕೋ ಅಷ್ಟು ನೀರು ಈಗಲೇ ಒಂದೇ ಸಾರಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಕಾಳು ಬೇಯಿಸ್ಕೊಳ್ಳೋಕ್ಕೆ ನಮಗೆ ಎಷ್ಟು ನೀರು ಬೇಕು, ಸಾರು ಬೇಕಾಗುತ್ತೋ ಅಷ್ಟು ನೀರು ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಒಂದು 3-4 ವಿಸಿಲ್ ಹಾಕ್ಸ್ಕೋಬೇಕಾಗುತ್ತೆ. ಈ ಹುರುಳಿಕಾಳನ್ನ ಬೇಯೋದು ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅದು ವಿಸಿಲ್ ಬಂದಿದೆ, ಕುಕ್ಕರು ತಣ್ಣಗಾಗಕ್ಕೆ ಬಿಡೋಣ. ಈಗ ಸಾರಿಗೆ ಏನೇನು ಬೇಕು ಅಂತ ಅದನ್ನ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. 2 ಈರುಳ್ಳಿ ತಗೊಂಡಿದ್ದೀನಿ, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಟೊಮೊಟೊ ನೀರಿಗೆ ಹಾಕಿದ್ದೀನಿ. ಒಂದು ಕೊಬ್ಬರಿ ಒಂದು ಚೂರು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ತಗೊಂಡು ಅದನ್ನ ಕ್ಲೀನ್ ಮಾಡ್ಕೊಂಡು ಸುಳ್ಕೊಂಡು ಸಿಪ್ಪೆ ತೆಗಿಬೇಕು ಕ್ಲೀನಾಗಿ ಬೆಳ್ಳುಳ್ಳಿಗೆ. ಅದನ್ನ ಬಿಡಿಸಿಟ್ಕೊಳ್ಳೋಣ. ಅದನ್ನೆಲ್ಲ ಒಂದು ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಕರಿಬೇವಿನ ಸೊಪ್ಪು ತೊಳ್ಕೊಳ್ಳೋಣ. ತೊಳೆದಿಟ್ಕೊಂಡು ಒಂದು ಸ್ವಲ್ಪ ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಳ್ಳೋಣ. ಅದನ್ನ ಚೆನ್ನಾಗಿ ತೊಳ್ಕೊಳ್ಳೋಣ. ಇದು ಹೊಸ ಹುಣಸೆ ಹಣ್ಣು ಸ್ನೇಹಿತರೆ, ಕೆಂಪಗಿದೆ. ಅದನ್ನ ತೊಳೆದಿಟ್ಕೊಂಡು ಮತ್ತೆ ನೀರಿಟ್ಕೊಂಡು ಅದನ್ನ ನೆನೆಸಿಟ್ಕೊಳ್ಳೋಣ ನೀರಲ್ಲಿ. ಹುಣಸೆ ಹುಳಿನ ಎಷ್ಟು ನೆನೆದ್ರೆ ಅಷ್ಟು ಹುಳಿ ಚೆನ್ನಾಗಿ ಬರುತ್ತೆ. ಬೇಕಾದರೆ ಬಿಸಿ ನೀರು ಕೂಡ ಹಾಕಿ ನೆನೆಸಿಟ್ಕೋಬೋದು. ನನಗೆ ಟೈಮ್ ಇತ್ತು, ಅದಕ್ಕೆ ತಣ್ಣೀರಿಗೆ ಹಾಕಿಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಬಾಣಲಿಗೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತ್ಯ, ಬೆಳ್ಳುಳ್ಳಿ, ಕೊಬ್ಬರಿ, ಈರುಳ್ಳಿ. ಫಸ್ಟು ಆಯಿಲ್ಗೆ ಜೀರಿಗೆಣ್ಣು ಮೆಣಸು ಹಾಕ್ಕೊಂಡು 1 ಸೆಕೆಂಡ್ ಹಂಗೆ ಬಿಟ್ಕೊಂಡು ಬೆಳ್ಳುಳ್ಳಿ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ನಿಮಿಷ ಹಂಗೆ ಹುರ್ಕೊಳ್ಳೋಣ. ಇದ್ರ ಜೊತೆಗೇ ಈರುಳ್ಳಿನೂ ಟೊಮೊಟೊ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಟೊಮೊಟೊ ಸೇರಿಸ್ಕೊಂಡು 1 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಫ್ರೈ ಮಾಡ್ಕೊತಾ ಇರೋದು ಯಾಕಂದರೆ ಹಸಿದು ಹಾಕ್ಬೋದು, ಹಸಿ ಸ್ಮೆಲ್ ಇರುತ್ತೆ ಸಾರು. ಇದು ಹಿಂಗೆ ಆಯಿಲಲ್ಲಿ ಒಂಚೂರು ಹುರ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ವಿಸಿಲ್ ತಣ್ಣಗಾಗಿದೆ. ಇಲ್ಲೊಂದು ತಪ್ಪು ಮಾಡಿದ್ದೀನಿ ಸ್ನೇಹಿತರೆ, ನಾನು 4 ವಿಸಿಲ್ಗೆ ಆಫ್ ಮಾಡಬೇಕಿತ್ತು. 1 ವಿಸಿಲ್ ಜಾಸ್ತಿ ಬಂದುಬಿಟ್ಟಿದೆ, ಜಾಸ್ತಿ ಬೆಂದೋಗಿದೆ ಒಂದು ಸ್ವಲ್ಪ. ಇನ್ನೊಂದು ವಿಸಿಲ್ ಮೊದಲೇ ತೆಗೆದಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರೋದು. ಆದರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ತಿಳಿ ಸಾರು ಮಾಡಬೇಕಂತಾದರೂ ಬೇರೆ ನೀರು ಮಾತ್ರ ಸೇರಿಸ್ಕೋಬಾರ್ದು ಸ್ನೇಹಿತರೆ, ರುಚಿನೇ ಬೇರೆ ಆಗೋಗುತ್ತದು. ಅದೇ ಎಷ್ಟು ನೀರಿದ್ದರೆ ಅಷ್ಟು ನೀರಿಗೆ ಸಾರು ಮಾಡಿದ್ರೆ ಅದು ರುಚಿ ಚೆನ್ನಾಗಿರುತ್ತೆ. ಅದು ಸಾರು ಚೆನ್ನಾಗಿ ತಣ್ಣಗಾದ್ಮೇಲೆ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ ಬಿಸಿ ಸಾರಿಗಿಂತ. ಈ ಸಾರು ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಕಾಳಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಸಾಸಿವೆ ಕಾಳು, ಸ್ವಲ್ಪ ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂಚೂರು ರೋಸ್ಟ್ ಮಾಡ್ಕೊಳ್ಳೋಣ. ಆ ಕಡಲೆಬೇಳೆ ಹಾಕಿರೋ ಕ್ಲಿಪ್ ಎಲ್ಲೋ ಹೋಗಿದೆ, ಮಿಸ್ ಆಗಿದೆ ಸ್ನೇಹಿತರೆ. ಮಿಕ್ಸ್ ಮಾಡಿಕೊಂಡು ಇದಕ್ಕೇನೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಸೇರಿಸ್ಬೇಕಿತ್ತು ಈಗ ಇರೋದು, ನಾನು ಅದು ಮರ್ತಿದ್ದೀನಿ. ಅದಕ್ಕೆ ಮತ್ತೆ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಬಿಟ್ಟಿದ್ದೀನಿ ಮರೆತು. ಒಣಮೆಣ್ಸಿನ್ಕಾಯಿ ಮುರಿದು ಮತ್ತೆ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ರೋಸ್ಟ್ ಮಾಡಿಕೊಂಡು, ಜಾಸ್ತಿ ಹೊತ್ತೇನು ರೋಸ್ಟ್ ಆಗೋಷ್ಟಿರಲ್ಲ, 1 ನಿಮಿಷ ಒಂಚೂರು ಮೆತ್ತಗೆ. ಅದು ಟ್ರಾನ್ಸ್ಪರೆಂಟ್ ಬಂದರೆ ಈರುಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್. ಅದು ಹಸಿ ಸ್ಮೆಲ್ ಹೋಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ.
ಇದಕ್ಕೆ ಈಗ ಹುರುಳಿಕಾಳು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದು ಆಗಲೇ ತಣ್ಣಗಾಗಲಿ ಜಾರ್ಗೆ ಹಾಕಿದ್ವಲ್ಲ, ತಣ್ಣಗಾಗಿದ್ದು ಅದು ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಅಚ್ಚ ಖಾರದ ಪುಡಿ ಒಂದು 2 ಸ್ಪೂನು, ಇದು ಜೀರಿಗೆ ಮೆಣಸಿನ ಪುಡಿ ಅಂತ ಹೇಳ್ತೀವಿ. ಇದನ್ನ ಒಂದೊಂದು ಸಾರಿ ತೋರಿಸ್ತೀನಿ ನಾನು ಮಾಡೋದು. ಅದನ್ನ ಮಿಕ್ಸ್ ಕೊಟ್ಕೊಂಡು ಒಂದು ಸಾರಿ ಸಾರು ತಿಕ್ನೆಸ್ ಬರಬೇಕಲ್ಲ ನಮಗೆ, ಅದಕ್ಕೆ 1 ಸ್ಪೂನ್ ಕಾಳು ಹಾಕ್ಕೊಂಡಿದ್ದೀನಿ. ಒಂಚೂರು ಕೊತ್ತಂಬರಿ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಬಗ್ಸಿಟ್ಕೊಂಡಿದ್ವಲ್ಲ ಸ್ನೇಹಿತರೆ, ಆಗಲೇ ಹುರುಳಿಕಾಳು ಬೇಯಿಸ್ಕೊಂಡು ಆ ನೀರಿಗೆ ಈ ಮಸಾಲೆ ಎಲ್ಲ ಸೇರಿಸ್ಕೋಬೇಕು. ನೀಟಾಗಿ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಮಸಾಲೆ ಎಲ್ಲ ನೀಟಾಗಿ ತೆಗೆದು ತುಂಬಿಸ್ಕೋಬೇಕು ಸಾರಿಗೆ. ಇದಾದಮೇಲೆ ಹುಣಸೆ ಹಣ್ಣು ನೆನೆಸಿಟ್ಟಿದ್ವಲ್ಲ, ಅದನ್ನ ಸ್ವಲ್ಪ ನೀಟಾಗಿ ಹುಳಿ ಎಲ್ಲ ತೆಗಿಯೋಣ. ಅದರಲ್ಲಿರೋ ನಾರು ಬೀಜ ಏನಾದರೂ ಇದ್ದರೆ ಕ್ಲೀನಾಗಿ ತೆಗೆದುಬಿಟ್ಟು ಅದನ್ನ ಸಾರಿಗೆ ಸೇರಿಸ್ಕೋಬೇಕು. ಅದನ್ನ ಸಾರಿಗೆ ಸೇರಿಸ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಸಾರು ರೆಡಿ. ಆಗಲೇ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಪಕ್ಕಕ್ಕೆ ತೆಗೆದಿಟ್ವಲ್ಲ, ಇದು ಸಾರಿಗೆ ಸೇರಿಸ್ಕೊಂಡ್ಬಿಡೋಣ. ಸಾರಿಗೆ ಮಿಕ್ಸ್ ಮಾಡಿಕೊಂಡು ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸಾರಿಗೆ ಒಗ್ಗರಣೆ ಮಾಡಿಕೊಂಡು ಸಾರು ತೆಗೆದು ಸಾಸಿವೆ ಒಂಚೂರು ಆಯಿಲ್ ಹಾಕ್ಕೊಂಡು ಸಾಸಿವೆ ಕಾಳು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದು ಒಗ್ಗರಣೆ ಹಾಕ್ಕೊಂಡು ಸಾರು ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ ಒಂದು 5 ನಿಮಿಷ. ಪಲ್ಯ, ಮುದ್ದೆ, ಸಾರು ತುಂಬ ರುಚಿಕರವಾಗಿರುತ್ತೆ ಸ್ನೇಹಿತರೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ.